ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಾವ್ಯ ಸತ್ಯ. ಇವತ್ತಿನ ರೆಸಿಪಿ ಬಂದು ವೆಜ್ ಫ್ರೈಡ್ ರೈಸ್ ಮಾಡಿ ತೋರಿಸೋಣ ಅಂತ. ಫಸ್ಟ್ ಟೈಮ್ ಮಾಡೋರ್ಗೂ ಕೂಡ ಬೆಸ್ಟ್ ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಮೊದಲನೇದಾಗಿ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಗೊತ್ತಲ್ಲ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಏನೇನು ಬೇಕು ಅಂತೇಳಿ ನೋಡೋಣ. ಮೊದಲು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ರುಬ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ಬಾಣಲಿನ ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಅಗಲವಾಗಿರೋವಂಥ ಪಾತ್ರೆನ ತೊಗೊಬೇಕು. ಏನಕ್ಕೆ ಅಂದರೆ ಅನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಅಲ್ವಾ, ಹಾಗಾಗಿ ಸ್ವಲ್ಪ ಅಗಲವಾಗಿರೋವಂಥ ಪಾತ್ರೆನ ತೊಗೊಂಡ್ರೆ ಬೆಸ್ಟು. ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಾಡಿದ ಮೇಲೆ ಕ್ಯಾರೆಟು ಮೊದಲು ಏನಕ್ಕೆ ಹಾಕೋದು ಅಂದರೆ ಸ್ವಲ್ಪ ಅದು ಗಟ್ಟಿ ಇರುತ್ತೆ ಅಲ್ವಾ, ಹಾಗಾಗಿ ಕ್ಯಾರೆಟ್ನ ಮೊದಲು ಹಾಕ್ಕೊಂಡು ಆಮೇಲೆ ಮತ್ತು ಗೆಡ್ಡೆಕೋಸು ಎರಡನ್ನೂ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಬಾಡಿಸ್ಕೊಬೇಕು ಅಂದರೆ ಜಾಸ್ತಿ ಎಲ್ಲ ಬಾಡ್ಸೋಕ್ಕೆ ಹೋಗಬಾರ್ದು. ತರಕಾರಿ ಸ್ವಲ್ಪ ಅನ್ನ ತಿನ್ನಬೇಕಾದ್ರೆ ಸ್ವಲ್ಪ ಅದು ಸಿಗ್ತಾಯಿದ್ರೆ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಬೇಗ ಆದಷ್ಟು ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ಹುರುಳಿಕಾಯಿ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತೇನು ಅದನ್ನೆಲ್ಲ ಬಾಡಿಸೋ ಅವಶ್ಯಕತೆ ಇರಲ್ಲ, ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅದು. ಮತ್ತು ಕೊನೆಯಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಬೆಂದು ಆದಮೇಲೆ ಇಲ್ಲಿ ಸ್ವಲ್ಪ ಗರಂ ಮಸಾಲ, ಹಾಗೆ ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀನಿ. ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು. ನಾವು ಸ್ವಲ್ಪ ಖಾರನ ಜಾಸ್ತಿನೇ ತಿಂತೀವಿ, ಹಾಗಾಗಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಫುಲ್ಲು ಉರಿನ ಕಡಿಮೆ ಇಟ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈ ಸ್ಟೇಜಲ್ಲಿ ನೀವು ಅದು ಉಪ್ಪು ಖಾರ ಎಲ್ಲ ನೋಡಿ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮತ್ತು ಅನ್ನನ ಮಾಡಿಟ್ಕೊಂಡಿರೋವಂಥ ಅನ್ನ ಆಗ್ಬೋದು, ಅಥವಾ ನೈಟ್ ಮಾಡಿರೋ ಉಳಿದಿರೋ ಅಂಥ ಅನ್ನದಲ್ಲೂ ಕೂಡ ಇದನ್ನು ಬೇಗ ಮಾಡ್ಕೋಬೋದು ಈಸಿಯಾಗಿ. ಟೈಮ್ ಇಲ್ಲ ಅನ್ನೋರು ಅಂದರೆ ತರಕಾರಿ ಸ್ವಲ್ಪ ಹಚ್ಚೋದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ, ಬಿಟ್ಟರೆ ತಿಂಡಿ ರೆಡಿ ಮಾಡೋದಕ್ಕೆಲ್ಲ ಟೈಮ್ ತೊಗೊಳ್ಳೋದೇ ಇಲ್ಲ. ಅಷ್ಟು ಈಸಿಯಾಗಿ ಬೇಗ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತು ಅಲ್ವಾ. ಅನ್ನನ ಮೆತ್ತು ಮಾಡ್ಕೋಬಾರ್ದು, ಸ್ವಲ್ಪ ಉದ್ರಾಗಿದ್ದರೆ ವೆಜ್ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹಂಗಾಗಿ ಹೇಳಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ. ನೋಡಿದ್ರೆ ಅಲ್ವಾ ಈ ವಿಡಿಯೋ. ಇಷ್ಟೇ, ಜಸ್ಟ್ ಸಿಂಪಲ್ಲಾಗಿ ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು, ಫ್ರೈಡ್ ರೈಸ್ನ ಬೇಗ ರೆಡಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ ನಿಮಗೆ, ಒಂದು ಲೈಕ್ನ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇನ್ನೂ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿಕೊಂಡ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.